ಡಿಸಿ ಕಚೇರಿ ಬಳಿ ಪಂಚಮಸಾಲಿ ಹೋರಾಟಕ್ಕೆ ಅನುಮತಿ ಇಲ್ಲ. ಲಾಠಿ ಚಾರ್ಜ್ ಖಂಡಿಸಿ ಹೋರಾಟಕ್ಕೆ ಕರೆಯನ್ನ ನೀಡಿದ್ರು ಸ್ವಾಮೀಜಿ. ಬೆಳಗಾವಿಯ ಡಿಸಿ ಕಚೇರಿ ಬಳಿ ಹೋರಾಟ ಮಾಡುವುದಕ್ಕೆ ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಈ ಹೋರಾಟಕ್ಕೆ ಅನುಮತಿ ಸಿಕ್ಕಿಲ್ಲ. ಡಿಸಿ ಪೊಲೀಸ್ ಇಲಾಖೆಗೆ ಮನವಿಯನ್ನ ಕೂಡ ಮಾಡಿದ್ರು ಸ್ವಾಮೀಜಿ ಅವರು ಈ ಹಿಂದೆನೆ. ಆದ್ರೆ ಪ್ರತಿಭಟನೆಗೆ ಅನುಮತಿ ನೀಡುವಲ್ಲಿ ನಿರಾಕರಿಸಿದೆ ಜಿಲ್ಲಾಡಳಿತ. ಕಾನೂನು ಸುವ್ಯವಸ್ಥೆಯ ನೆಪವನ್ನ ಒಡ್ಡಿ ಅನುಮತಿ ನಿರಾಕರಣೆ ತೋರಿದೆ ಜಿಲ್ಲಾಡಳಿತ. ಅನುಮತಿಯನ್ನ ನೀಡುವಂತೆ ಡಿಸಿ ಮೊಹಮ್ಮದ್ ರೋಷನ್ಗೆ ಕರೆಯನ್ನ ಕೂಡ ಮಾಡಿದ್ರು. ಯಾರು ಮಾಜಿ ಸಚಿವ ಸಿಸಿ ಪಾಟೀಲ್ ಫೋನ್ ಮಾಡಿ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ರು ಡಿಸಿಗೆ. ಮಾಜಿ ಸಚಿವರ ಮನವಿಗೂ ಕೂಡ ಬೆಳಗಾವಿ ಡಿಸಿ ಸ್ಪಂದಿಸಲಿಲ್ಲ, ಪರ್ಮಿಷನ್ ಕೊಟ್ಟಿಲ್ಲ. ಹಾಗಾಗಿ ಡಿಸಿ ಕಚೇರಿ ಬಳಿ ಪಂಚಮಸಾಲಿ ಹೋರಾಟಕ್ಕೆ ಇಲ್ಲಿ ಅನುಮತಿ ಸಿಕ್ಕಿಲ್ಲ. ಹಾಗಾಗಿ ಹೋರಾಟ ನಡೀತಾ ಇಲ್ಲ. ಲಾಠಿ ಚಾರ್ಜ್ ನಡೆದಿತ್ತು ಈ ಹಿಂದೆ. ಹೋರಾಟವನ್ನ ನಡೆಸಬೇಕಿದ್ರೆ, ಪ್ರತಿಭಟಿಸಬೇಕಿದ್ರೆ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ. ನಮ್ಮನ್ನ ಹತ್ತಿಕ್ಕಿದ್ರು ಅಂತ ಸ್ವಾಮೀಜಿ ರಾಜ್ಯಾದ್ಯಂತ ಕರೆಯನ್ನ ಕೊಡ್ತಾರೆ, ನಾವು ಹೋರಾಟ ಮಾಡಬೇಕಿದ್ರೆ ವಿರುದ್ಧವಾಗಿ ಅಂತ. ಅದೇ ಪ್ರಕಾರ ಬೆಳಗಾವಿಯ ಡಿಸಿ ಕಚೇರಿ ಬಳಿ ಕೂಡ ಹೋರಾಟವನ್ನ ಮಾಡೋದಕ್ಕೆ ನಿರ್ಧಾರ ಮಾಡಿರ್ತಾರೆ. ಆದ್ರೆ ಡಿಸಿ ಪೊಲೀಸ್ ಇಲಾಖೆಗೆ ಮನವಿಯನ್ನ ಸಲ್ಲಿಸಿದ ನಂತರದಲ್ಲೂ ಕೂಡ ಪ್ರತಿಭಟನೆಗೆ ಅನುಮತಿ ಕೊಡುವುದಕ್ಕೆ ನಿರಾಕರಣೆ ತೋರಿದ್ದಾರೆ ಜಿಲ್ಲಾಡಳಿತ. ಕಾನೂನು ಸುವ್ಯವಸ್ಥೆಯ ನೆಪವನ್ನ ಒಡ್ಡಿ ಅನುಮತಿ ನೀಡಿಲ್ಲ. ಮೊಹಮ್ಮದ್ ರೋಷನ್ಗೆ ಕರೆಯನ್ನ ಕೂಡ ಮಾಡಿದ್ದಾರೆ ಡಿಸಿ ಅವರು. ಹಾಗೆ ಮಾಜಿ ಸಚಿವ ಸಿಸಿ ಪಾಟೀಲ್ ಫೋನ್ ಕರೆಯನ್ನ ಮಾಡಿ ಮನವಿ ಮಾಡಿದ ನಂತರದಲ್ಲೂ ಕೂಡ ಮೊಹಮ್ಮದ್ ರೋಷನ್ ಅದಕ್ಕೆ ಸ್ಪಂದಿಸಲಿಲ್ಲ, ಪರ್ಮಿಷನ್ ಕೊಟ್ಟಿಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಸಹದೇವ್ ಮಾನೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಹದೇವ್ ಮಾನೆ, ಒಂದ್ ಕಡೆಯಲ್ಲಿ ಸೆಷನ್ ನಡೀತಾ ಇದೆ, ಅದು ಒಂದು ಕಾರಣ ಆಗಿರಬಹುದು. ಈ ಸಂದರ್ಭದಲ್ಲಿ ಹೆಚ್ಚೆಚ್ಚು ಪ್ರತಿಭಟನೆಗಳು ನಡೆಯುತ್ತೆ, ಕೇವಲ ಇದು ಒಂದು ಮಾತ್ರ ಅಲ್ಲ. ಬಟ್ ಈ ಪಂಚಮಸಾಲಿ ಹೋರಾಟಕ್ಕೆ ಯಾಕೆ ಪರ್ಮಿಷನ್ ಸಿಕ್ಕಿಲ್ಲ, ಅದು ಕೂಡ ಲಾಠಿ ಚಾರ್ಜ್ ಆಗಿದೆ ಅನ್ನುವಂತ ವಿಚಾರ ಆದ್ಮೇಲೆನೆ ಈ ಪ್ರತಿಭಟನೆ ಮತ್ತೊಂದು ಸ್ವರೂಪ ಪಡೆದುಕೊಳ್ತಾ ಇದೆ. ಯಾವ ಕಾರಣವನ್ನು ಕೊಟ್ಟು ಪರ್ಮಿಷನ್ ಅನ್ನು ನಿರಾಕರಣೆ ಮಾಡಿದ್ದಾರೆ, ಏನ್ ಅಪ್ಡೇಟ್ ಸಿಗ್ತಾ ಇದೆ ಸಹದೇವ್ ಮಾನೆ? ಸ್ಕ್ರೀನ್ಶಾಟ್ ಹೌದು ಚೈತ್ರ, ಏನು 2A ಮೀಸಲಾತಿಗಾಗಿ ಪಂಚಮಸಾಲಿ ಸಮಾಜದಿಂದ ಹೋರಾಟ ನಡೀತಾ ಇದೆ. ಈ ಒಂದು ಹೋರಾಟದಲ್ಲಿ ಮೊನ್ನೆ ಅಷ್ಟೇ ಲಾಠಿ ಚಾರ್ಜ್ ಕೂಡ ಆಗಿತ್ತು. ಇದಾದ ಮೇಲೆ ಈ ಒಂದು ಲಾಠಿ ಚಾರ್ಜ್ ಅನ್ನ ಖಂಡಿಸಿ ಅದರ ಜೊತೆಗೆ ಸಿಎಂ ಅವರು ಕೂಡಲೇ ಕ್ಷಮೆಯನ್ನ ಕೇಳಬೇಕು. ಈಗೇನು ಲಾಠಿ ಚಾರ್ಜ್ ವೇಳೆಯಲ್ಲಿ ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ FIR ಅನ್ನ ಮಾಡಿದ್ದಾರೆ. ಆ ಒಂದು FIR ಅನ್ನ ರದ್ದು ಮಾಡಬೇಕನ್ನುವಂಥ 3 ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತಿನಿಂದ ಅಧಿವೇಶನ ಮುಗಿಯುವವರೆಗೂ ಕೂಡ ಕೂಡಲ ಸಂಗಮ ಏನು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಈ ಒಂದು ಹೋರಾಟಕ್ಕೆ ಕಳೆದ 2 ದಿನಗಳಿಂದ ಅನುಮತಿಯನ್ನ ಬೆಳಗಾವಿಯ ಜಿಲ್ಲಾಡಳಿತ ಮತ್ತು ನಗರ ಪೊಲೀಸ್ ಆಯುಕ್ತರಿಗೆ ಖುದ್ದು ಸ್ವಾಮೀಜಿ ಅವರೇ ಕೇಳ್ಕೊಂಡಿದ್ರು. ಆದರೆ ಈ ಅಧಿವೇಶನ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟಗಳಿದ್ದಾವೆ ಅನ್ನುವಂತಹ ನೆಪಗಳನ್ನು ಒಡ್ಡಿ ಇದೀಗ ಬೆಳಗಾವಿಯ ಜಿಲ್ಲಾಡಳಿತ ಸ್ವಾಮೀಜಿ ಅವರ ಹೋರಾಟಕ್ಕೆ ಅನುಮತಿಯನ್ನ ನೀಡಿಲ್ಲ. ಇದೇ ಒಂದು ಕಾರಣಕ್ಕಾಗಿ ಇದೀಗ ಮತ್ತೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಸಿಎಂ ಅವರೇ ಈ ಒಂದು ಹೋರಾಟವನ್ನ ಹತ್ತಿಕ್ತಾ ಇದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಕೂಡ ಈಗಾಗಲೇ ಸ್ವಾಮೀಜಿ ಅವರು ಮಾಡ್ತಾ ಇರುವಂತದ್ದು. ಡಿಸಿ ಕಚೇರಿ ಮುಂದೆ ಇನ್ನು ಏನು ಸುವರ್ಣಸೌಧ ಮುಂಭಾಗದಲ್ಲಿ ಅಥವಾ ಸುವರ್ಣಸೌಧದಲ್ಲಿ ಎಲ್ಲಿ ಪ್ರತಿಭಟನೆಗೆ ಮೀಸಲು ಮಾಡಿರುವಂತಹ ಜಾಗ ಇದೆ ಅಲ್ಲಿ ಪ್ರತಿಭಟನೆಗೆ ಅವಕಾಶವನ್ನ ಕೇಳಿರುವುದಿಲ್ಲ. ಬದಲಾಗಿ ಬೆಳಗಾವಿಯ ಡಿಸಿ ಕಚೇರಿ ಎದುರುಗಡೆ ಪ್ರತಿಭಟನೆ ಕೂಡಬೇಕನ್ನುವಂತ ನಿಟ್ಟಿನಲ್ಲಿ ಪರ್ಮಿಷನ್ ಅನ್ನು ಕೇಳಿರ್ತಾರೆ. ಡಿಸಿ ಕಚೇರಿ ಮುಂದ್ಗಡೆ ಕೂಡ ಈಗಾಗಲೇ ಅನುಮತಿಯನ್ನು ಕೊಟ್ಟಿಲ್ಲ. ಇದನ್ನ ಖಂಡಿಸಿ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಇವತ್ತು ಸ್ವಾಮೀಜಿ ಅವರು ಹೋರಾಟಕ್ಕೆ ಕುಳಿತುಕೊಳ್ಳಬೇಕನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆ ಒಂದು ಹೋರಾಟಕ್ಕೂ ಕೂಡ ಬೆಳಗಾವಿಯ ಚೆನ್ನಮ್ಮ ವೃತ್ತಕ್ಕೆ ಸ್ವಾಮೀಜಿ ಅವರು ಬರ್ತಾರೆ. ಇಲ್ಲಿ ಏನಾದರೂ ತಡೆಯುವಂತ ಕೆಲಸ ಮಾಡಿದ್ರೆ ಜೈಲು ಬರೋ ಚಳವಳಿಯನ್ನು ಕೂಡ ನಾವು ಮಾಡ್ತೇವೆ, ಏನೇ ಆದ್ರೂ ಕೂಡ ನಮ್ಮ ಹೋರಾಟವನ್ನ ಕೈ ಬಿಡಲ್ಲ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಸ್ವಾಮೀಜಿ ಅವರು ಕೊಟ್ಟಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಸಹದೇವ್ ಮಾನೆ ಡೀಟೇಲ್ಸ್ಗಾಗಿ.